ನೋಡ್ರಿ ಇವತ್ತು ಸಿಂಪಲ್ ಆಗಿ ಒಂದು ಪರೋಟ ಮಾಡೋನು ಅದು ಹೂಕೋಸ್ದಿಂದ ಒಂದು ಮನ್ಯಾಗ ಹೂಕೋಸು ಒಳಗೆ ಒಂದು ಸ್ವಲ್ಪ ಹೂಕೋಸು ಉಳಿದಿತ್ತು ಅಂದ್ರೆ ಅದನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಪರೋಟ ಇನ್ಸ್ಟಂಟಾಗಿ ಮಾಡ್ಕೋಬೇಕು ಅನ್ನೋದನ್ನು ನೋಡ್ಕೊಂಬರೋನು ಬರ್ರಿ. ನೋಡ್ರಿ ಒಂದು ಬೌಲ್ ಒಳಗೆ 1 ಕಪ್ ಆಗಷ್ಟು ಗೋಧಿ ಹಿಟ್ಟು ತೊಗೊಂಡು ನಾವು ಮನ್ಯಾಗ ನಾರ್ಮಲಾಗಿ ಚಪಾತಿ ಮಾಡ್ತೀವಲ್ರಿ ಅದ ಗೋಧಿ ಹಿಟ್ಟನ್ನು ತಗೋರಿ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಂಡ್ಬಿಟ್ಟು ಇದಕ್ಕೆ ಟೊಮೆಟೊನ ಒಂದು 2 ಅಥವಾ 3 ಟೊಮೆಟೊನ ನೀವು ಸಣ್ಣಗೆ ಮಿಕ್ಸರ್ಗೆ ಹಾಕಿ ರುಬ್ಬಿ ಇದಕ್ಕೆ ಹಾಕೋಬೇಕ್ರಿ. ನೀರು ಹಾಕಿ ಈ ಹಿಟ್ಟನ್ನು ಕಲಿಸ್ಬೇಡ್ರಿ, ಟೊಮೆಟೊ ಹಾಕಿನ ಕಲಿಸ್ರಿ. ಅಂದರೆ 2-3 ತೊಗೋಬೇಕು ಟೊಮೆಟೊ ಇಲ್ಲ. ನೀವು ಜಾಸ್ತಿ ಕ್ವಾಂಟಿಟಿ ಹಿಟ್ಟು ತೊಗೊಂಡ್ರೆ ಟೊಮೆಟೊನೂ ಜಾಸ್ತಿ ತೊಗೋರಿ. ಒಟ್ಟು ನೀರು ಹಾಕಲ್ದ ಟೊಮೆಟೊ ಪ್ಯೂರಿ ಏನಿರ್ತೈತಲ್ಲ ಆ ಟೊಮೆಟೊ ಜ್ಯೂಸ ಅದ್ರಾಗನ ಹಿಟ್ಟನ್ನು ನಾದ್ಕೋಬೇಕು. ನೋಡ್ರಿ ನಾನು ಹಿಟ್ಟನ್ನು ನಾದಿ ಈ ರೀತಿ ಒಂದು ಕಡೆ ಸೈಡ್ ಇದನ್ನು ಇಟ್ಕೊಂಡ್ಬಿಡೋನು ನೆನಿಲ್ಲ ಅದ ಅನ್ಕದನ. ಈ ಗೋಬಿ ಏನೈತಿ ನಾನು ಇಷ್ಟು ಗೋಬಿ ತೊಗೊಂಡೀನಿ. ಗೋಬಿ ಒಳಗೆ ಹುಳ ಅದು ಇರ್ತಾವ್ರಿ, ಯಾಕಂದ್ರೆ ಹುಳುಗಳಿಗೆಲ್ಲ ಗೋಬಿನ ಅರಮನೆ ಆಗಿರ್ತೈತಿ. ಹಾಗಾಗಿ ಅರಮನೆ ಒಳಗೆ ಬೆಚ್ಚಗೆ ಹುಳುಗಳು ಕೂತು ಬಿಟ್ಟಿರ್ತಾವಲ್ಲ, ಹಾಗಾಗಿ ಬಿಸಿನೀರೊಳಗೆ ಹಾಕಿ ಸ್ವಲ್ಪ ಹಿಂಗೆ ಸ್ವಚ್ಛಂಗಿ ತೊಳೆದು ಹೆರ್ಚ್ಕೊಂಬಿಡ್ರಿ. ಹೆರ್ಚಿ ನೀರನ್ನು ಹಿಂಡಿ ನಾನೀಗ ಬೇರೆ ಬೌಲ್ ಒಳಗೆ ಹಾಕಾಕತ್ತೀನಿ. ನೋಡ್ರಿ ಇಷ್ಟು ಬಂದೈತಿ. ಅಂದ್ರೆ ಅಷ್ಟೇ ತೊಗೊಂಡಿಲ್ಲ ನಾನು ಗೋಬಿ, ಸ್ವಲ್ಪ ಜಾಸ್ತಿ ಇನ್ನೂ ತೊಗೊಂಡು ಹೆರ್ಚೀನಿ. ನೀವು ಜಾಸ್ತಿ ಬೇಕಾದರೂ ಇನ್ನೂ ತೊಗೋರಿ. ನೋಡ್ರಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡತ್ತೀನಿ ರೀ. 1 ಟೀ ಸ್ಪೂನ್ ಆಗಟ್ಟ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕ್ರಿ. ಇದಕ್ಕೆ ನೋಡ್ರಿ 1-2 ಹಸಿಮೆಣ್ಸಿಕಾಯಿನ ಸಣ್ಣದಾಗಿ ಎಷ್ಟು ಸಾಧ್ಯ ಆಗ್ತೈತಿಲ್ಲ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ರಿ. ಇಲ್ಲ ಅಂದ್ರೆ ಮಿಕ್ಸರ್ಗೆ ಹಾಕಿಬಿಡ್ರಿ. ಹೆಂಗೆ ಹಾಕಿರೂ ನಿಮ್ಮ ಇಷ್ಟ. ಯಾವುದಾದ್ರೂ ಒಂದು ಖಾರ ಬಾಯಿಗೆ ಹತ್ತಿರ ಸಾಕಲ್ರಿ. ನೋಡಿರಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಮತ್ತು ಜೀರಿಗೆ ಮತ್ತು ಅಜ್ವಾನ ಇಲ್ಲಿ ಮೇನಾಗಿ 1-2 ಇಂಗ್ರೀಡಿಯೆಂಟ್ಸ್ ಅದಾವು. ಅದನ್ನು ನೀವು ಮರಿಲಕ್ಕ ಹೋಗಬೇಡ್ರಿ. ಫಸ್ಟ್ ಅಜ್ವಾನ ಒಂದು ಮತ್ತು ಇನ್ನೊಂದು ಏನೈತಿ ಅದನ್ನು ಹೇಳ್ತೀನಿ ನಾನು. ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡ್ತೀರಿ ಯಾವುದಾರು ಒಂದು ಇಂಗ್ರೀಡಿಯೆಂಟ್ಸ್ ಮರ್ತು ಬಿಡ್ತೀರಿ, ಹಾಕಂಗಿಲ್ಲ, ಹಂಗಾಗಿ ಟೇಸ್ಟ್ ಬರೋಂಗಿಲ್ಲ. ಅದು ಹೌದಿಲ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಮಸಾಲೆ ಖಾರ ಮತ್ತು ಗರಂ ಮಸಾಲ. ನಾನು ಸುಹಾನ ಗರಂ ಮಸಾಲ ತೊಗೊಂಡೀನಿ. ಧನಿಯಾ ಪುಡಿ ಸ್ವಲ್ಪ ತೊಗೊಂಡೀನಿ. ನೀವು ಯಾವ ಬ್ರ್ಯಾಂಡ್ ಅದರ ತೊಗೋರಿ. ಅದ್ರ ಒಟ್ಟು ಗರಂ ಮಸಾಲ ಮತ್ತು ಧನಿಯಾ ಪುಡಿ ಹಾಕೋದು ಮರಿಬೇಡ್ರಿ. ತಿನ್ಕಾಯಿ ಹೇಳಿನಲ್ರಿ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಮೇನ್ ಐತಿ ಅಂತ ಹೇಳಿ, ಅದೇ ಯಾವುದಂದ್ರೆ ಚಾಟ್ ಮಸಾಲ ಮತ್ತು ಅಜ್ವಾನ ಹಾಕೋದು ಮರಿಲಕ್ಕ ಹೋಗಬೇಡ್ರಿ. ಇದೆಲ್ಲ ಹಾಕಿ ಸಣ್ಣಗೆ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಬಿಡ್ರಿ. ನೋಡಿರಿ ಈ ಸೈಡ ಅದೆಲ್ಲ ಮಿಕ್ಸ್ ಮಾಡಿ ಪದ್ದಸಿರಿ ಕಲಸುತ್ತಾನ ಈ ಕಡೆ ಏನು ಥರದ್ದು ಗೋಧಿ ಹಿಟ್ಟು ಕರೆಕ್ಟಾಗಿ ನೆನೆದು ಬಿಟ್ಟೈತ್ರಿ. ನೋಡಿರಿ ಇವಾಗ ಉಂಡೆ ಮಾಡ್ಕೋಬೇಕು. ಯಾವ ರೀತಿ ನಾವು ಹೂರ್ಣ ತುಂಬುವಾಗ ಉಂಡೆ ಮಾಡ್ಕೋತೀವಲ್ರಿ, ಹೋಳ್ಗೆ ಗಿಳ್ಗಿ ಅಮಾಸಿ ಹುಣ್ಣಿಮೆ ಬಂದಮೇಲೆ ಮಾಡ್ತೀವಲ್ಲ, ಆ ಹೋಳ್ಗೆ ಮಾಡುವಾಗ ಯಾವ ರೀತಿ ನಾವು ಹೂರ್ಣ ತುಂಬಾಗ ಚಪಾತಿ ಉಳ್ಳಿನ ರೆಡಿ ಮಾಡ್ಕೋತೀವಿ ನೋಡಿರಿ, ಅದ ರೀತಿ ಇದನ್ನ ಮಾಡ್ಕೋಬೇಕ್ರಿ. ಮಾಡ್ಕೊಂಡು ನೋಡಿರಿ ಇಲ್ಲಿ ಹಿಟ್ಟು ಅದು ಒಳಗಿನ ಮಿಶ್ರಣ ಹೂರ್ಣ, ಇದು ಒಂಥರ ಹೂರ್ಣ ರೀ. ಈ ಹೂರ್ಣನ ನಾನು ಈ ರೀತಿ ಮಿಕ್ಸ್ ಮಾಡಿ ಕಲಸಿ ಇಟ್ಕೊಂಡಿನಲ್ಲ ಅದನ್ನು ಇದಕ್ಕೆ ಹಾಕೊಂಡ್ಬಿಡ್ಬೇಕ್ರಿ. ಕಡ್ಲಿಬೇಳೆ ಹೂರ್ಣ ಆದ್ರೆ ಕೈ ಕರೆಕ್ಟಾಗಿ ಮುಟ್ಗಿ ಮಾಡ್ಬೋದು, ಆದರೆ ಇದು ಮುಟ್ಗಿ ಮಾಡೋಕೆ ಬರಂಗಿಲ್ಲ ರೀ. ಹೆಸರಿಗಟ್ಟ ಹೂರ್ಣದು ಆದರೆ ಮುಟ್ಗಿ ಬರಂಗಿಲ್ಲ, ಯಾಕಂದ್ರೆ ಡ್ರೈ ಇರ್ತೈತಿ. ಇದ್ರಾಗ ಬರೀ ಗೋಬಿ ಇರ್ತೈತಲ್ಲ, ಹಾಗಾಗಿ ಇದು ಡ್ರೈ ಬರ್ತೈತಿ ರೀ. ಇದು ಎಷ್ಟು ಬೇಕಲ್ಲ, ದೊಡ್ಡ ಸೈಜ್ ಬೇಕಂದ್ರೆ ಜಾಸ್ತಿ ದೊಡ್ಡ ಉಳಿ ಹಿಡಿದ ಭಾಳಟ ಹೂರ್ಣ ತುಂಬ್ರಿ. ಅಷ್ಟು ಸಣ್ಣ ಪರೋಟ ಬೇಕಂದ್ರೆ ಸಣ್ಣ ಉಳಿ ಹಿಡೀರಿ, ಸ್ವಲ್ಪ ಹೂರ್ಣ ತುಂಬ್ರಿ, ಲಟ್ಟಿಸ್ಕೊಂಬಿಡ್ರಿ. ನೋಡಿರಿ ನಾನು ಉಳಿ ಮಾಡಿ ತೋರಿಸಿನಲ್ಲ, ಇಲ್ಲಿ ಲಟ್ಸಿನೂ ತೋರಿಸ್ಬೇಕಲ್ರಿ. ನೋಡಿರಿ ಇವಾಗ ಹಿಂಗೆ ಸಿಂಪಲ್ಲಾಗಿ ನಾವು ಪರೋಟ ಹೋಳ್ಗೆ ಯಾವ ರೀತಿ ಅಂದ್ರೆ ಹಿಟ್ಟು ಹಚ್ಚಿದ ಹೋಳ್ಗೆ ಲಟ್ಟಿಸ್ತೀವಿ ಗೊತ್ತೇನ್ರಿ, ಹಂಗೆ ಸೇಮ್ ಹೋಳ್ಗೆ ಟೈಪನ್ನು ಇದನ್ನು ಲಟ್ಟಿಸ್ಕೊಂಬಿಡ್ರಿ. ಸ್ವಲ್ಪ ಹಿಟ್ಟು ಹಚ್ಚಿ ನೋಡಿರಿ ಹಿಂಗೆ ಲಟ್ಟಿಸ್ಕೋಬೇಕ್ರಿ. ಎಲ್ಲನೂ ಭಾಳ ಅಂದ್ರೆ ಭಾಳ ಸಿಂಪಲ್ ಐತ್ರಿ, ಭಾಳ ಟೇಸ್ಟಾಗಿರ್ತೈತ್ರಿ. ನಾ ಹೇಳಿಲ್ಲ ಅವೆರಡು ಇಂಗ್ರೀಡಿಯೆಂಟ್ಸ್ನ ಮರಿಯೆಲ್ಲ ಹಾಕಿ ರೆಸಿಪಿ ಮಾಡಿ ನೋಡಿರಿ. ಭಾಳ ಅಂದ್ರೆ ಭಾಳ ಖತರ್ನಾಕ್, ಭಾಳ ಟೇಸ್ಟ್ ಆಗಿರ್ತೈತಿ ರೀ. ನೋಡ್ತಿರ್ಬೋದು ರೀ. ಇಷ್ಟ ಮಾಡ್ಕೊಂಡು ನಾನು ಭಾಳ ಅತಿ ಸಣ್ಣನೂ ಮಾಡ್ಕೊಂಡಿಲ್ರಿ, ಭಾಳ ಅತಿ ದೊಡ್ಡೂ ಮಾಡ್ಕೊಂಡಿಲ್ರಿ. ನಾನು ಪರೋಟಾನ ಸ್ವಲ್ಪ ಅಷ್ಟೇ ನಮ್ಮ ಅಂಗೈ ಏಟ್ ಅಂತಾರಲ್ಲ, ನಮ್ಮ ಅಂಗೈ ಎಷ್ಟೇ ಮಾಡ್ಕೊಂಡೀನಿ ರೀ. ಇದಕ್ಕೆ ಇನ್ನು 8 ಥರ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ಮತ್ತು ನನಗೆ ಭಾಳ ಸಪೋರ್ಟ್ ಬೇಕು ನಿಮ್ದು, ಹಾಗಾಗಿ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವಾಗ ನಾನು ಲಟ್ಸ್ಕೊಂಡ ಮ್ಯಾಲೆ ನೋಡಿರಿ ಇಲ್ಲಿ ಬಿಳಿ ಎಳ್ಳೆಣ್ಣೆ ಹಾಕತ್ತೀನಿ ಮತ್ತು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕಾಕತ್ತೀನಿ ರೀ. ಈ ರೀತಿ ಮ್ಯಾಲೆ ಹಾಕೋದ್ರಿಂದ ಒಂದು ಚಲೋ ಅನ್ನಿಸ್ತೈತಿ ನೋಡೋಕೆ, ಅದರ ತಿನ್ನೋಕೆ ಟೇಸ್ಟಿಗೆ ಏನು ಫರಕ್ ಬೀಳಂಗಿಲ್ಲ, ಸೇಮ್ ಇರ್ತೈತಿ. ಹಾಕಿರೋ ಒಟ್ಟು ಎಳ್ಳದು ಹಾಕಲಿಲ್ಲ ಅಂದ್ರೆ ಒಟ್ಟು ಪರವಾಗಿಲ್ಲ. ನೋಡ್ತಿರ್ಬೋದು ಇಲ್ಲಿ ಲಟ್ಸ್ಕೊಂಡೇನಿ ಎಲ್ಲನೂ ನಾನು. ಈ ಕಡೆ ನೋಡಿರಿ ಗ್ಯಾಸ್ ಕಾಯ್ಲಕ್ಕೆ ಇಟ್ಟಿದ್ನಿ, ಇಲ್ಲಿ ತವಿ ಮೇಲೆ ಎಣ್ಣೆ ಹಚ್ಚಿ ಎಣ್ಣೆ ಮೇಲೆ ನಾವು ಲಟ್ಸಿದಂಥ ಈ ಪರೋಟಾನ ಒಗದು ಬಿಡುದ್ರಿ, ಅಂದ್ರೆ ಹಾಕಿಬಿಡ್ರಿ. ನೋಡ್ತಿರ್ಬೋದು ರೀ ಎಷ್ಟು ಚಲೋ ತಂಗಿ. ಈ ಮ್ಯಾಲಿನ ಸೈಡನ್ನು ನೀಟಂಗಿ ಎಣ್ಣೆ ಹಚ್ಕೋಬೇಕು. ಸ್ವಲ್ಪ ಎಣ್ಣೆ ಚಲೋ ತಂಗಿ ಹಚ್ಚಿರಿ ಕೈ ಮುಂದೆ ಮಾಡಿ, ಅಂದ್ರೆ
ಸ್ವಲ್ಪ ಮನಸ್ಸು ದೊಡ್ಡದು ಮಾಡಿ ಎಣ್ಣೆ ಹಚ್ರಿ, ಜಾಸ್ತಿ ಸ್ವಲ್ಪ ಎಣ್ಣೆ ಹಚ್ಚಿರಿ, ಟೇಸ್ಟ್ ಆಗಿರ್ತೈತೆ ರೀ. ಇಷ್ಟ ಇಲ್ಲ ಎಣ್ಣೆ ಅಂದ್ರೆ ಹಚ್ಚಕ್ಕೆ ಹೋಗ್ಬೇಡ್ರಿ, ತುಪ್ಪ ಹಚ್ಚಿರಿ, ಇನ್ನೂ ಟೇಸ್ಟ್ ಆಗಿರ್ತೈತೆ ರೀ. ಎರಡೂ ಸೈಡ ಬೇಯಿಸ್ಕೋಬೇಕ್ರಿ. ಈ ರೀತಿ ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊರಿ. ಯಾಕಂದ್ರೆ ಒಳಗೆ ಗೋಬಿ ಮಿಶ್ರಣ ಇರ್ತೈತಿಲ್ಲ, ಅದು ಹಸಿದೇ ಇರ್ತೈತಿ. ಅದನ್ನ ಬಾಯ್ಲ್ಡ್ ಮಾಡಿರಂಗಿಲ್ಲಲ್ರಿ, ಅದು ಸ್ವಲ್ಪ ಕರೆಕ್ಟಾಗಿ ಬೇಯಬೇಕಲ್ಲ. ಬೆಂದು ಈ ಕಲರ್ ಬರ್ತೈತೆ ನೋಡ್ರಿ, ಅಲ್ಲಿ ತನಕ ಬೇಯಿಸ್ಕೊಂಬಿಡ್ರಿ. ನೋಡ್ತಿರ್ಬೋದು ರೀ, ಸಿಂಪಲ್ ಆಗೈತೆ ರೀ. ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿರಿ. ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅನ್ನೋದು ನನಗೆ ಕಾಮೆಂಟ್ ಮಾಡೋದು ಮಾತ್ರ ದಯವಿಟ್ಟು ಮರಿಲಕ್ಕ ಹೋಗಬೇಡ್ರಿ. ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡೀನಿ. ನಮ್ಮ ವಿಡಿಯೋ ಇಷ್ಟ ಆದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ನಾವು ಮತ್ತೆ ಯಾವ್ದಾರ ರೆಸಿಪಿ ಮಾಡಿದ್ನಿ ಅಂದ್ರೆ ಅದರ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ. ನೀವು ಫಸ್ಟ್ ವಿಡಿಯೋ ನೋಡ್ಬೋದು ರೀ. ಮತ್ತು ಈ ವಿಡಿಯೋ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.